ಆಗಿ ಕ್ವೆಶ್ಚನ್ ಕೇಳ್ಬಿಡ್ತೀನಿ. ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನಾ ಸುಳ್ಳ? ಸುಳ್ಳು. ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ನಿಮಗೆ? ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಸುಜಾತ ಭಟ್ ಬಂದು ನನಗೆ ಅನನ್ಯ ಭಟ್ ಎನ್ನುವಂಥ ಮಗಳೇ ಇರಲಿಲ್ಲ ಎನ್ನುವಂಥ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾಳೆ. ಈ ಮುಖಾಂತರ ಇಡೀ ಕೋಟಿ ಕೋಟಿ ಕನ್ನಡಿಗರ ಕ್ಷಮೆ ಕೇಳ್ತೇನೆ, ಇಡೀ ಕೋಟಿ ಕೋಟಿ ಧಾರ್ಮಿಕ ಭಕ್ತಿಯನ್ನು ಹೊಂದಿರುವಂಥ ಜನರ ಕ್ಷಮೆ ಕೇಳ್ತೇನೆ. ಇವೆಲ್ಲವಕ್ಕೂ ಕೂಡ ಗಿರೀಶ್ ಮಟ್ಟಣ್ಣವರು ಹೆಣೆದಂಥ ಒಂದು ಕುತಂತ್ರವೇ ಕಾರಣ ಎನ್ನುವಂಥ ಓಪನ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾಳೆ ಇವತ್ತು ಅನನ್ಯ ಭಟ್ ಹುಡುಗಿ ಎನ್ನುವಂಥ ಆ ತಾಯಿ ಸುಜಾತ ಭಟ್ ಅವರ ಮಾತು. ನಾಳೆ ಭೀಮಾ ಕೂಡ ಸತ್ಯವನ್ನು ಒಪ್ಕೊಳ್ತಾನೆ. ನಾನು ಕೂಡ ನಿಯಮಾನುಸಾರವಾಗಿ ಕೆಲವೊಂದು ಹೆಣಗಳನ್ನು ಹೂತಿಟ್ಟಿದ್ದೇನೆ. ನನ್ನ ಜೊತೆ ಮಾರ, ಮಾಂಸ ಮತ್ತು ರಾಜು ಅನ್ನೋರು ಕೆಲಸ ಮಾಡ್ತಿದ್ರು. ಅವರ ಜೊತೆಗೆ ನಾನು ಕೂಡ ನಿಯಮಾನುಸಾರವಾಗಿ ಹೆಣಗಳನ್ನು ಹೂತಿಟ್ಟಿದ್ದೇನೆ. ಆದರೆ ಈ ಕುತಂತ್ರಕ್ಕೆ ಬಲಿಯಾಗಿ, ಈ ಗಿರೀಶ್ ಮಟ್ಟಣ್ಣವರ ಕುತಂತ್ರಕ್ಕೆ ಬಲಿಯಾಗಿ ನಾನು ಕೂಡ 400ಕ್ಕೂ ಹೆಚ್ಚು ಶವಗಳನ್ನು ಹೂತಾಕಿರುವುದಾಗಿ ಸುಳ್ಳನ್ನು ಹೇಳಿದೆ. ಅದು ಸುಳ್ಳು ಎನ್ನುವುದನ್ನು ನಾಳೆ ಪಕ್ಕಾ ಹೇಳ್ತಾನೆ ಭೀಮಾ. ಯಾಕಂದ್ರೆ ಇವತ್ತು ಸುಜಾತ ಭಟ್ ಅವರಿಗೆ ತನ್ನ ತಪ್ಪಿನ ಅರಿವಾಗಿದೆ. ಏನಾದರೂ ಮಾಡಿ ಸತ್ಯವನ್ನು ಹೇಳಿದೆ ತನಗೆ ಶಿಕ್ಷೆ ಕಡಿಮೆ ಆಗ್ಬೋದು ಎನ್ನುವ ದೃಷ್ಟಿಯಲ್ಲಿ ಇವತ್ತು ಸತ್ಯವನ್ನು ಬಿಚ್ಚಿಟ್ಟಿದ್ದಾಳೆ. ಇದರ ಮುಂದಿನ ಹಂತ ನಾಳೆ ಬೇಕಾದ್ರೆ ಬರೆದಿಟ್ಕೊಳ್ಳಿ. ನಾಳೆ ಭೀಮನು ಕೂಡ ಬಂದು ಸತ್ಯ ಹೇಳ್ತಾನೆ. ತಾನೂ ಕೂಡ ಸುಳ್ಳು ಹೇಳಿಬಿಟ್ಟೆ, ನಾನು ಕೂಡ ದೊಡ್ಡದಾದಂಥ ಸುಳ್ಳು ಹೇಳಿ ಇಡೀ ಕರ್ನಾಟಕ ಜನರಿಗೆ ಮೋಸವನ್ನು ಮಾಡಿದೆ ಮತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡುವಂಥ ಕೆಲಸ ಮಾಡಿದೆ. ನಾನು ನಿಯಮಾನುಸಾರವೇ ನನ್ನ ಜೊತೆಗಿದ್ದಂಥ ರಾಜು, ಮಾರ, ಮಾಂಸ ಜೊತೆ ಕೆಲವೊಂದು ಹೆಣವನ್ನು ಹೂತಾಕಿದ್ದೇನೆ. ಅದು ನಿಯಮಾನುಸಾರವಾಗಿ ಪೋಸ್ಟ್ ಮಾರ್ಟಮ್ ಆದ ಆ ಹೆಣಗಳನ್ನು ಹೂತಾಕಿದ್ದೇನೆ. ಅದರ ಬದಲು ಈ ಗಿರೀಶ್ ಮಟ್ಟಣ್ಣವರ ತಂಡದ ಕುತಂತ್ರಕ್ಕೆ ಬಲಿಯಾಗಿ, ಹಣದ ಆಮಿಷಕ್ಕೆ ಬಲಿಯಾಗಿ ನಾನು 400ಕ್ಕೂ ಹೆಚ್ಚು ಶವಗಳನ್ನು ಹೂತಾಕಿರುವುದಾಗಿ ಸುಳ್ಳನ್ನು ಹೇಳಿದೆ. ನನ್ನ ತಪ್ಪಿದ್ರೆ ಕ್ಷಮಿಸಿ, ನಾನು ತಪ್ಪು ಮಾಡಿದ್ದೇನೆ, ನನಗೆ ಶಿಕ್ಷೆಯನ್ನು ಕಡಿಮೆ ಪ್ರಮಾಣದಲ್ಲಿ ಕೊಡಿಸಿ ಎನ್ನುವಂಥ ಸತ್ಯವನ್ನ ಬಾಯಿ ಬಿಟ್ಟೇ ಬಿಡ್ತಾರೆ. ನಾಳೆ ಬೇಕಾದ್ರೆ ಬರೆದಿಟ್ಕೊಳ್ಳಿ. ಯಾಕಂದ್ರೆ ಈ ತಂಡ ಭೀಮಾ ಆಗಿರ್ಬೋದು ಮತ್ತು ಸುಜಾತ ಭಟ್ ಅವರು ಹಣದ ಆಮಿಷಕ್ಕೂ ಏನಕ್ಕೂ ಬಲಿಯಾಗ್ಬಿಟ್ಟಿದ್ದಾರೆ. ಜೀವನದಲ್ಲಿ ಕಷ್ಟ ಇರುತ್ತೆ, ಏನಾದರೂ ಹೀಗೆ ಹೇಳ್ಬಿಟ್ರೆ ಏನಾದರೂ ಒಂದು ಸಮಸ್ಯೆ ಬಗೆಹರಿಬಹುದು ಎಂಬ ದೃಷ್ಟಿಯಲ್ಲಿ ಹಣದ ಆಮಿಷಕ್ಕೂ ಅಥವಾ ಬೇರೆ ಯಾವುದೋ ಆಮಿಷಕ್ಕೆ ಒಳಗಾಗಿ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಇಬ್ರು ಕೂಡ ಈಗಾಗಲೇ ಒಂದು ಸುಳ್ಳಿನ ಕಂತೆ ಹೊರಗೆ ಬಂದು ಸತ್ಯವನ್ನು ಬಿಚ್ಚಿಟ್ಟು ಇದೀಗ ಕರ್ನಾಟಕ ಜನರಿಗೆ ಕ್ಷಮೆ ಕೋರಿದೆ. ಈ ಮುಖಾಂತರ ಇಡೀ ಪ್ರಪಂಚದಾದ್ಯಂತ ಧರ್ಮಸ್ಥಳದ ಈ ಮಾಸ್ ಬರಿಯಲ್ ಕೇಸ್ ಇದೆಯಲ್ಲ, ಅಂದ್ರೆ ಸಾಮೂಹಿಕವಾಗಿ 100 ಶವಗಳನ್ನು ಹೂತಿಟ್ಟ ಕೇಸ್ಗೆ ಇದೀಗ ಅಂತ್ಯ ಕಾಣುವಂತ ಒಂದು ಸಂದರ್ಭ ಬಂದೊದಗಿದೆ. ಅದರ ಮೊದಲ ಹಂತವಾಗಿ ಸುಜಾತ ಭಟ್ ಅವರು ಇದೀಗ ತಾನು ಹೇಳಿದ್ದು ಸುಳ್ಳು, ನಾನು ಈ ಗಿರೀಶ್ ಮಟ್ಟಣ್ಣನವರ ಒಂದು ಕುತಂತ್ರಕ್ಕೆ ಬಲಿಯಾಗಿ ನಾನು ಅನನ್ಯ ಭಟ್ ಎನ್ನುವಂತ ಮಗಳನ್ನು ಸೃಷ್ಟಿ ಮಾಡಿದೆ, ನನಗೆ ನಿಜವಾಗಿಯೂ ಅನನ್ಯ ಭಟ್ ಎನ್ನುವಂತ ಮಗಳು ಇರಲಿಲ್ಲ ಎನ್ನುವಂತ ಸತ್ಯವನ್ನ ಒಪ್ಕೊಂಡಿದ್ದಾಳೆ. ನಾಳೆ ಭೀಮನು ಕೂಡ ಅದೇ ಸತ್ಯವನ್ನು ಹೇಳ್ತಾನೆ, ಬೇಕಾದ್ರೆ ಬರೆದಿಟ್ಕೊಳ್ಳಿ. ನಾಳೆ ಭೀಮನು ಕೂಡ ಅದೇ ಸತ್ಯವನ್ನು ಹೇಳ್ತಾನೆ. ಹಾಗೆ ಸತ್ಯವನ್ನು ಹೇಳಿದ್ರೆ ಎಲ್ಲ ಒಂದ್ ಕಡೆ ಹೇಗೋ ಒಂದು ಜೀವನ ಮಾಡ್ಕೊಳ್ಬಹುದು, ಯಾರ್ದೋ ಒಂದು ಕಣ್ತಪ್ಪಿಸಿ ಬದುಕಬಹುದು ಎನ್ನುವಂತ ದೃಷ್ಟಿಯಲ್ಲಿ ಭೀಮಾ ಕೂಡ ಹೇಳ್ತಾನೆ. ಅದೇ ಕಾರಣಕ್ಕಾಗಿ ಅವನು ಕೊನೆಯದಾಗಿ ಒಪ್ಕೊಂಡಂತ ಮಾತು ಅದೇನಂದ್ರೆ, ನಾನು ನನ್ನ ಮುಖವನ್ನು ಮುಚ್ಚಿದ್ರೆ ಮಾತ್ರ ನಾನು ಬರ್ತೇನೆ, ಇಲ್ಲಾಂದ್ರೆ ಈ ಸುಳ್ಳಿನ ಕಂತಿಯಲ್ಲಿ ನಾನು ಕೂಡ ಬೆಂದು ಹೋಗ್ಬೇಕಾಗತ್ತೆ. ನಾನು ನನ್ನ ಮುಖವನ್ನು ತೋರಿಸಿ ಇಂಥ ದೊಡ್ಡ ಸುಳ್ಳು ಹೇಳಿ ಕೊನೆಗೆ ನಾನು ಸತ್ಯವನ್ನು ಒಪ್ಕೊಬಿಟ್ರೆ ನನ್ನ ಜನ ಓಡಾಡಿಸ್ಕೊಂಡು ಹೊಡಿತಾರೆ ಅನ್ನೋ ಕಾರಣಕ್ಕಾಗಿ ನನಗೆ ಮಾಸ್ಕ್ ಹಾಕಿದ್ರೆ ಮಾತ್ರ, ಅಂದ್ರೆ ನನ್ನ ಮುಖವನ್ನು ಮುಚ್ಚಿದ್ರೆ ಮಾತ್ರ ನಾನು ಕೋರ್ಟಿಗೆ ಬಂದು ಅಥವಾ ನಾನು ಸ್ಟೇಷನ್ಗೆ ಬಂದು ಸತ್ಯವನ್ನು ನಿಮ್ಮ ಪರವಾಗಿ ಕೆಲಸ ಮಾಡ್ತೇನೆ ಅನ್ನೋಂಥ ಮಾತನ್ನು ಹೇಳೋರಂತ ಸಂಖ್ಯೆ ಕೂಡ ಇದೆ. ಹಾಗಾಗಿ ಸುಜಾತ ಭಟ್ ಬರುವಾಗ ಅವಳು ಧೈರ್ಯದಿಂದ ಬಂದು ಅಥವಾ ಅಂತ ಒಂದು ಬ್ರೇನ್ ವಾಶ್ ಮಾಡಿ ಬಂದಿಲ್ಲ ಅವಳು. ಕೊನೆಗೂ ಸುಜಾತ ಭಟ್ ಹೇಳಿದ್ದೇನೆಂದ್ರೆ, ಇಲ್ಲ ನಾನು ಧರ್ಮಸ್ಥಳ ದೇವಸ್ಥಾನವನ್ನ ಜೈಂದ್ರ ಮಾಡಬಾರದು, ಅದು ಒಂದು ಟ್ರಸ್ಟಿಗೆ ಹೋಗ್ಲಿ ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಈ ತಂಡ ಇದೆಯಲ್ಲ, ಈ ಕುತಂತ್ರ ತಂಡ, ಈ ಇಬ್ಬರನ್ನು ಯಾವ ತರ ಬ್ರೇನ್ ವಾಶ್ ಮಾಡಿದೆ ಅನ್ನೋದು ಕೂಡ ನಮಗೆ ಕಣ್ಮುಂದೆ ಬರುತ್ತೆ. ಇವೆಲ್ಲ ಕಾರಣದಿಂದಾಗಿ ಇವತ್ತು ಅವರಿಗೆ ಮುಂದಿನ ಭವಿಷ್ಯ ಅರ್ಥ ಆಗಿದೆ. ಕೊನೆಯ ಘಟ್ಟದಲ್ಲಿ, ತಮ್ಮ ವೃದ್ಧಾಪ್ಯದ ಕೊನೆಯ ಘಟ್ಟದಲ್ಲಿ ಅಥವಾ ಅಂದ್ರೆ ಜೀವನದ ಮುಸ್ಸಂಜೆಯಲ್ಲಿ ನಾವು ಏನಾದ್ರು ಸುಳ್ಳು ಹೇಳ್ಕೊಂಡು ನಮ್ಮ ಜೈಲಿ ಆಗೋದಕ್ಕಿಂತ ಓಕೆ ಸತ್ಯವನ್ನು ಹೇಳ್ಬಿಡೋಣ, ಹೇಗೂ ನಾವು ಜೀವನವನ್ನ ಕಳೆದು ಬಿಡೋಣ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಸುಜಾತ ಭಟ್ ಅವರು ಬಂದು ಸತ್ಯವನ್ನು ಹೇಳಿದ್ದಾರೆ. ನಾಳೆ ಮಧ್ಯಾಹ್ನದೊಳಗಾಗಿ ಒಂದು ವಿಡಿಯೋ ಬರುತ್ತೆ. ಅದೇನಂದ್ರೆ, ಭೀಮನು ಕೂಡ ಸತ್ಯ ಒಪ್ಕೊಂಡು ತಾನು ವಿಡಿಯೋ ಬಿಡುಗಡೆ ಮಾಡುವಂತ ಎಲ್ಲಾ ಲಕ್ಷಣ ಕೂಡ ಕಂಡು ಬರ್ತದೆ. ಏನೇ ವಿಡಿಯೋ ಬಿಡುಗಡೆ ಮಾಡಿ ಏನೇ ಸತ್ಯವನ್ನು ಹೇಳಿದ್ರು ಕೂಡ ಭೀಮಾ ಮತ್ತು ಸುಜಾತ ಭಟ್ ಅವರಿಗೆ ಶಿಕ್ಷೆ ಆಗತ್ತೆ. ಯಾಕಂದ್ರೆ ಸರ್ಕಾರ ಈಗಾಗಲೇ 100 ಕೋಟಿ ಹಣವನ್ನು ಸುರಿದಿದೆ. ಕೋಟಿ ಜನರ ಒಂದು ಭಾವನೆಗೆ ಧಕ್ಕೆ ಬಂದಿದೆ. ಅದು ಧಾರ್ಮಿಕ ಭಾವನೆ ಆಗಿರ್ಬೋದು ಅಥವಾ ನ್ಯಾಯಪರವಾದ ಭಾವನೆ ಆಗಿರ್ಬೋದು. ಆ ಎಲ್ಲಾ ಭಾವನೆ ಇಲ್ಲಿ 2 ಪಂಗಡ ಇತ್ತು. ಒಂದು ಧರ್ಮಸ್ಥಳ ಪರವಾಗಿ ಕೆಲಸ ಮಾಡ್ತಿದ್ರು, ಒಂದು ಧರ್ಮಸ್ಥಳ ವಿರೋಧವಾಗಿ ಮತ್ತು ನ್ಯಾಯದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂತ ಒಂದು ಪೋಸ್ಟನ್ನು ಕೊಟ್ಕೊಂಡಿದ್ರಲ್ಲ, ಆ ಎಲ್ಲಾ ಅಭಿಮಾನಿಗಳಿಗೆ ಇವತ್ತು ನಿರಾಶೆಯಾಗಿದೆ. ನಿನ್ನೆ ತನಕ ತಿಮ್ಮರುಡಿ ಅವರು ಅರೆಸ್ಟ್ ಆಗುವ ತನಕವೂ ತಿಮ್ಮರುಡಿ ಅರೆಸ್ಟ್ ಆದವರು ಕೂಡ ಆ ತಿಮ್ಮರುಡಿ ಪಂಗಡದವರು ಒಂದು ರೋಷಲ್ಲಿದ್ರು.
ಇಲ್ಲ ನ್ಯಾಯ ಕೇಳಿದವರಿಗೆ ಶಿಕ್ಷೆ ಆಗತ್ತೆ ಅಂತ ಆದ್ರೆ ಅವರ ಪಂಗಡದವರು ಕೂಡ ಸುಜಾತ ಭಟ್ ಅವರು ಹೇಳಿದ ಸತ್ಯ ಇದಿಲ್ಲ ಅದು ಮಾತಿದಿಲ್ಲ, ಅವರಿಗೂ ಕೂಡ ನುಂಗಲಾರದ ತುತ್ತಾಗಿ ಅವರಿಗೂ ಕೂಡ ಒಂಥರ ಶಾಕ್ ಆಗ್ಬಿಟ್ಟಿದೆ. ಹೀಗೆ ಮುಂದುವರೆದ್ರೆ ನಾಳೆ ಮಧ್ಯಾಹ್ನದೊಳಗಾಗಿ ಭೀಮಾ ಕೂಡ ಸತ್ಯವನ್ನು ಒಪ್ಕೊಳ್ತಾನೆ. ನಾನು ನಿಯಮಾನುಸಾರವಾಗಿ 10 ಹೆಣವನ್ನ ನನ್ನ ಜೊತೆಗಾರರ ಜೊತೆ ನಾನು ಹೂಳಿದ್ದೇನೆ. ಆದ್ರೆ ರಾಜು ಬಂದಿದ್ದಾನೆ, ಮಾನ್ಸ ಬಂದಿದ್ದಾನೆ, ಮಾರ ಬಂದಿದ್ದಾನೆ. ಅವರ ಜೊತೆಗೂಡಿ ಪೋಸ್ಟ್ ಮಾರ್ಟಮ್ ಆದ ಬಾಡಿಗಳನ್ನ ಸ್ಟ್ರೆಚರ್ ತಗೊಂಡು ಹೋಗಿ ಅಲ್ಲಿ ನಾವು ಹೂತ್ ಹಾಕಿದ್ದೇವೆ ಎನ್ನುವಂತ ಮಾತನ್ನು ಹೇಳ್ತಾನೆ. ಜೊತೆಗೆ ಈ ತಂಡದ ಆಗಿರುವಂತಹ ತಿಮ್ಮರುಡಿಯರ್ ಆಗಿರ್ಬೋದು, ಜಯಂತ್ ಆಗಿರ್ಬೋದು, ಜೊತೆಗೆ ಸೌಜನ್ಯಳ ಮಾಮ ಅಕ್ಕ ಬಾವ ಅವರಾಗಿರ್ಬೋದು, ಜೊತೆಗೆ ಗಿರೀಶ್ ಮಟ್ಟಣ್ಣ ಅವರಾಗಿರ್ಬೋದು, ಸಮೀರ್ ಆಗಿರ್ಬೋದು, ಇವೆಲ್ಲರೂ ಕೂಡ ಈಗ ಆತಂಕ ಮತ್ತು ಭಯ ಕಾಡ್ತಾ ಇದೆ. ನಾಳೆ ಏನಾಗತ್ತೆ, ನಾಳೆ ಭೀಮ ಬಂದು ಯಾವ ಸತ್ಯವನ್ನು ಒಪ್ಕೊಳ್ತಾನೆ, ಏನಾದ್ರೂ ಹಣದ ವ್ಯವಹಾರ ಕೂಡ ಮಾತಾಡ್ಬಿಟ್ರೆ ಅಲ್ಲಿಗೆ ಕತೆ ಮುಗ್ದೆ ಹೋಯ್ತು. ಅಷ್ಟರ ಮಟ್ಟಿಗೆ ಸುಜಾತ ಭಟ್ ಅವರು ಒಂದು ಹಂತದ ಒಂದು ಸ್ಟೇಟ್ಮೆಂಟ್ ಅನ್ನ ಮ್ಯಾಚುರಿಟಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಅದೇನಂದ್ರೆ ನನ್ನ ಮಧ್ಯೆ ಅವರ ಮಧ್ಯೆ ಹಣ ವ್ಯವಹಾರ ಆಗಿಲ್ಲ ಎನ್ನುವಂತ ಸ್ಟೇಟ್ಮೆಂಟ್ ಕೊಟ್ಟು ಸ್ವಲ್ಪ ಬಚಾವ್ ಮಾಡಿದ್ದಾರೆ. ಆದ್ರೆ ನಾಳೆ ಭೀಮಾ ಹೆದರ್ಕೊಂಡು ಅದನ್ನು ಬಾಯ್ಬಿಟ್ರೆ ಅವೆಲ್ಲವೂ ಕೂಡ ಮುಂದಿನ ತನಿಖೆಗೆ ಅಂದ್ರೆ ನೇರವಾಗಿ ಹೆಲ್ಪ್ ಆಗುತ್ತೆ ಮತ್ತು ಹಣ ಕೊಟ್ಟವರಿಗೆ ಈ ಕುತಂತ್ರಿಗಳಿಗೆ ದೊಡ್ಡ ಶಿಕ್ಷೆ ಆಗುವಂತ ಎಲ್ಲಾ ಲಕ್ಷಣ ಕೂಡ ಕಂಡು ಬರುತ್ತೆ. ಇವತ್ತು ಸುಜಾತ ಭಟ್ ಸತ್ಯ ಹೇಳಿದಾಳೆ, ನಾಳೆ ಬೇಕಾದ್ರೆ ಬರ್ದಿಟ್ಕೊಳ್ಳಿ, ಭೀಮನು ಕೂಡ ಇದೇ ತರದ ಮಾತನಾಡ್ತಾನೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.